ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026 ಚಂದ್ರಗ್ರಹಣದ ದಿನಾಂಕ ಮತ್ತು ಸಮಯ, ಸೂತಕ ಅವಧಿ, ನಿಯಮ, ಮಂತ್ರಗಳ ಸಂಪೂರ್ಣ ವಿವರನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2026 ಮಾರ್ಚ್ 3 ಮಂಗಳವಾರದ ದಿನದಂದು ಸಂಭವಿಸಲಿರುವ ಚಂದ್ರಗ್ರಹಣವನ್ನು ಖಗ್ರಾಸ್ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಹಾಗೂ ರಕ್ತ ಚಂದ್ರಗ್ರಹಣವೆಂದು ಕರೆಯಲಾಗುತ್ತದೆ. 2026 ಮೊದಲನೇ ಚಂದ್ರಗ್ರಹಣದ ಸಮಯ, ಸೂತಕ ಅವಧಿ. ಗ್ರಹಣದ ಸಮಯದಲ್ಲಿ ಹಾಗೂ ಗ್ರಹಣದ ನಂತರ ಗರ್ಭಿಣಿಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಈ ಸಮಯದಲ್ಲಿ ಪಠಿಸಬೇಕಾದ ಮಂತ್ರಗಳ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ. 2026 ಮೊದಲನೇ ಸೂರ್ಯಗ್ರಹಣವು ಈಗಾಗಲೇ ಮುಕ್ತಾಯಗೊಂಡಿದ್ದು, ಇದೀಗ ವರ್ಷದ ಮೊದಲನೇ ಚಂದ್ರಗ್ರಹಣ ಸಂಭವಿಸಲಿದೆ. 2026 ಮೊದಲನೇ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರ ಬಂದಿದೆ. ಚಂದ್ರಗ್ರಹಣವು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ಸಂದರ್ಭವಾಗಿದ್ದು, ಚಂದ್ರನು ವ್ಯಕ್ತಿಯ ಮನಸ್ಸು, ಭಾವನೆಗಳೊಂದಿಗೆ ಸಂಬಂಧವನ್ನು ಹೊಂದಿದವನಾಗಿದ್ದಾನೆ. ಹಾಗಾಗಿ ಈ ಚಂದ್ರಗ್ರಹಣವು ನಮ್ಮ ಭಾವನೆ ಹಾಗೂ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ. ಈ ವರ್ಷ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದೇ ಬಂದಿರುವುದರಿಂದ ಜನರಲ್ಲಿ ಈ ದಿನ ಹೋಳಿಯನ್ನು ಆಚರಿಸಬೇಕೇ ಬೇಡವೇ ಎನ್ನುವ ಪ್ರಶ್ನೆ ಸಾಕಷ್ಟಿದೆ. 2026 ಚಂದ್ರಗ್ರಹಣದ ಸಮಯದ ಹಾಗೂ ದಿನಾಂಕ ಯಾವುದು, ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲನೇದು ಚಂದ್ರಗ್ರಹಣದ ದಿನಾಂಕ ಮತ್ತು ಸಮಯವನ್ನು ನೋಡೋದಾದರೆ 2026 ಮಾರ್ಚ್ 3 ಮಂಗಳವಾರದ ದಿನದಂದು ಸಂಭವಿಸಲಿರುವ ಚಂದ್ರಗ್ರಹಣವು ಮಧ್ಯಾಹ್ನದ ಸಮಯದಲ್ಲಿ ಪ್ರಾರಂಭವಾಗಿ ಸಂಜೆಯ ಸುಮಾರಿಗೆ ಮುಕ್ತಾಯಗೊಳ್ಳುವುದು. ಈ ಗ್ರಹಣವು ಕೇವಲ ಕೆಲವು ಗಂಟೆಗಳ ಕಾಲ ಮಾತ್ರ ಇರುತ್ತದೆ. ಭಾರತೀಯ ಸಮಯಕ್ಕೆ ಅನುಗುಣವಾಗಿ 2026 ಚಂದ್ರಗ್ರಹಣದ ಸಮಯ ಹೀಗಿದೆ. ಖಗ್ರಾಸ್ ಚಂದ್ರಗ್ರಹಣ ಆರಂಭವಾಗುವುದು ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20 ಚಂದ್ರಗ್ರಹಣ ಮುಕ್ತಾಯ ಆಗುವುದು ಮಾರ್ಚ್ 3 ಮಂಗಳವಾರ ಸಂಜೆ 6:47 ಗ್ರಹಣದ ಉಚ್ಚ ಸಮಯ ಸಂಜೆ 6:33 ಸಂಜೆ 6:40 ಸೂತಕ ಕಾಲ ಪ್ರಾರಂಭವಾಗುವುದು ಬೆಳಗ್ಗೆ 6:23 ಚಂದ್ರಗ್ರಹಣವು ಸುಮಾರು 25-35 ನಿಮಿಷಗಳ ಕಾಲ ಗೋಚರಿಸುತ್ತದೆ. ಚಂದ್ರಗ್ರಹಣದ ಸೂತಕ ಅವಧಿಯು ಗ್ರಹಣದ 9 ಗಂಟೆಗಳ ಮೊದಲು ಪ್ರಾರಂಭವಾಗಿ ಗ್ರಹಣ ಮುಕ್ತಾಯವಾಗುತ್ತಿದ್ದಂತೆ ಸೂತಕ ಅವಧಿ ಕೂಡ ಮುಕ್ತಾಯವಾಗುತ್ತದೆ. ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಹಾಗಾಗಿ ಈ ಗ್ರಹಣವನ್ನು ಖಗ್ರಾಸ್ ಚಂದ್ರಗ್ರಹಣವೆಂದು ಕರೆಯಲಾಗುತ್ತದೆ. ದೆಹಲಿ, ಮುಂಬೈ, ಉತ್ತರ ಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಚಂದ್ರಗ್ರಹಣವು ಸುಮಾರು 25-35 ನಿಮಿಷಗಳ ಕಾಲ ಗೋಚರಿಸುತ್ತದೆ. ಎರಡನೇದ್ದು, ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅಂತ ನೋಡೋದಾದರೆ ಅಹಿತಕರ ಘಟನೆಗಳನ್ನು ನೋಡಲು ಅಥವಾ ಅವುಗಳ ಬಗ್ಗೆ ಚಿಂತಿಸಲು ಹೋಗಬೇಡಿ. ಚಂದ್ರನು ಮನಸ್ಸಿನ ನಿರ್ವಾಹಕನಾದ್ದರಿಂದ ಮಾತು ಮತ್ತು ಆಲೋಚನೆಗಳ ಮೇಲೆ ನಿಯಂತ್ರಣವಿರಲಿ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸಿ. ನಿಮಗೆ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ದೇವರ ನಾಮವನ್ನು ಜಪಿಸಬಹುದು. ಈ ದಿನದಂದು ಸಾಧ್ಯವಾದಷ್ಟು ಚಂದ್ರ ಮಂತ್ರಗಳನ್ನು ಪಠಿಸಲು ಪ್ರಯತ್ನಿಸಿ. ಮದುವೆ, ಗೃಹ ಪ್ರವೇಶ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಲು ಹೋಗಬೇಡಿ. ಗ್ರಹಣ ಮುಗಿದ ನಂತರ ಗಂಗಾಜಲ ಅಥವಾ ಉಪ್ಪು ನೀರಿನಿಂದ ಸ್ನಾನ ಮಾಡಿ. ದೇವರ ವಿಗ್ರಹಗಳನ್ನು ಮುಟ್ಟುವುದಾಗಲಿ ಪೂಜೆ ಮಾಡುವುದಾಗಲಿ ಮಾಡಬೇಡಿ. ಗ್ರಹಣದ ಸೂತಕ ಅವಧಿಯಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ದೇವರ ಕೋಣೆಯ ಬಾಗಿಲನ್ನು, ದೇವಸ್ಥಾನದ ಬಾಗಿಲನ್ನು ಮುಚ್ಚಿರಬೇಕು. ಯಾವುದೇ ಧಾರ್ಮಿಕ ಕಾರ್ಯ ಮಾಡಬಾರದು. ಮನೆಯಲ್ಲಿರುವ ಎಲ್ಲ ದೇವರ ವಿಗ್ರಹಗಳನ್ನು ಶುದ್ಧವಾದ ಹತ್ತಿ ಬಟ್ಟೆಯಿಂದ ಮುಚ್ಚಿಡಿ. ತುಳಸಿ ಅಥವಾ ಕುಶ ಹುಲ್ಲನ್ನು ಆಹಾರದ ಮೇಲೆ ಹಾಕಿಡಿ. ಚಂದ್ರಗ್ರಹಣದ ಸಮಯದಲ್ಲಿ ಮಲಗಬಾರದು. ಚಂದ್ರಗ್ರಹಣಕ್ಕೂ ಮುನ್ನ ಮತ್ತು ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ, ಚಂದ್ರಗ್ರಹಣ ಪ್ರಾರಂಭವಾಗುವುದಕ್ಕೂ ಅರ್ಧ ಗಂಟೆ ಮೊದಲು ಜನರು ಸ್ನಾನ ಮಾಡಿ ಶುದ್ಧರಾಗಬೇಕು.
ಬಳಿಕ ಶಾಂತವಾದ ಅಥವಾ ಶಬ್ದವಿಲ್ಲದ ಸ್ಥಳವನ್ನು ಆಯ್ದುಕೊಂಡು ಅಲ್ಲಿ ತಮ್ಮ ಆಸನವನ್ನು ಇರಿಸಿ ಅದರ ಮೇಲೆ ಕುಳಿತು ದೇವರ ನಾಮವನ್ನು ಜಪಿಸಬೇಕು, ಮಂತ್ರವನ್ನು ಜಪಿಸಬೇಕು ಅಥವಾ ಧ್ಯಾನ ಮಾಡುವುದು ಒಳ್ಳೆಯದು. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ಗ್ರಹಣದ ನಂತರ ಸುಮಾರು ಅರ್ಧ ಗಂಟೆಗಳ ಕಾಲ ದೇವರ ನಾಮವನ್ನು ಹೆಚ್ಚುವರಿಯಾಗಿ ಜಪಿಸಬೇಕು. ಇದಾದ ಬಳಿಕ ಸ್ನಾನ ಮಾಡಿ ಲೌಕಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ನೋಡೋದಾದರೆ, ಮೊದಲೇದು ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯಮಾಮೃತಾತ್. ಎರಡನೇದು ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ಮಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮೂರನೇದು ಶಿವಮಂತ್ರ. ಓಂ ನಮಃ ಶಿವಾಯ. ನಾಲ್ಕನೇದು ಚಂದ್ರಮಂತ್ರ. ಓಂ ಸೋಮ ಸೋಮಾಯ ನಮಃ. ಐದನೇದು ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಮಾರ್ಚ್ 3ರಂದು ಮಂಗಳವಾರದ ದಿನ ನಡೆಯುವ ಚಂದ್ರಗ್ರಹಣವು ಈಗಾಗಲೇ ಹೇಳಿರುವಂತೆ ವರ್ಷದ ಮೊದಲ ಚಂದ್ರಗ್ರಹಣವಾಗಿದ್ದು, ಈ ಗ್ರಹಣವು ಭಾರತದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಮಾತ್ರ ಗೋಚರಿಸುತ್ತದೆ. ಆದ್ದರಿಂದ ನಮಗೆ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸುವುದಕ್ಕೆ ಯಾವುದೇ ತೆರನಾದಂತಹ ತೊಂದರೆ ಇಲ್ಲ. ತುಂಬ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳುತ್ತೇನೆ. ಭಾರತದಲ್ಲಿ ಈ ಖಗ್ರಾಸ್ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣವು ಕೇವಲ 25 ನಿಮಿಷಗಳವರೆಗೆ ಇರುತ್ತದೆ. ಭಾರತ ವಿವಿಧ ರಾಜ್ಯಗಳ ಚಂದ್ರೋದಯದ ಸಮಯವು ಭಿನ್ನವಾಗಿರುವುದರಿಂದ ಪ್ರದೇಶಗಳಿಗೆ ತಕ್ಕಂತೆ ಗ್ರಹಣದ ಸಮಯವೂ ಸಹಿತ ಬದಲಾಗುತ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣದ ದಿನಾಂಕ, ಸಮಯ, ಸೂತಕ ಅವಧಿ, ನಿಯಮ, ಮಂತ್ರಗಳ ಸಂಪೂರ್ಣ ಮಾಹಿತಿ, ಹಾಗೆ ಹೋಳಿ ಹಬ್ಬವನ್ನು ಆಚರಿಸಬೇಕಾ ಅಥವಾ ಬೇಡವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.